ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಝೋನ್ ಮೀಡಿಯಾ. ಕನ್ನಡದಲ್ಲಿ ಬಂದ ಹಲವು ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿದರೆ ಇನ್ನು ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ. ಇನ್ನು ಕೆಲವು ಒಳ್ಳೆಯ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ ಮರೆಯಾಗಿ ಹೋಗಿವೆ. ಇವತ್ತಿನ ವಿಡಿಯೋದಲ್ಲಿ 15 ಅಂಡರ್ ರೇಟೆಡ್ ಕಂಟೆಂಟ್ ಓರಿಯೆಂಟೆಡ್ ಕನ್ನಡ ಸಿನಿಮಾಗಳನ್ನು ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅಂಡರ್ ರೇಟೆಡ್ ಸಿನಿಮಾಗಳಲ್ಲಿ ಮೊದಲನೆಯದು ಸಂಕಷ್ಟಕರ ಗಣಪತಿ. ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕಾಯಿಲೆಗಳ ಬಗ್ಗೆ ಚಿತ್ರಗಳು ಬಂದಿವೆ. ಆದರೆ ಈ ಸಿನಿಮಾ ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಎಂಬ ಕಾಯಿಲೆಯ ಬಗ್ಗೆ ತಿಳಿಸುತ್ತದೆ. ಅಂದರೆ ಈ ಸಿನಿಮಾದ ಹೀರೋನ ಎಡಗೈ ಅವನ ಕಂಟ್ರೋಲ್ನಲ್ಲೇ ಇರುವುದಿಲ್ಲ. ಈ ಕಾಯಿಲೆಯ ಕುರಿತಾದ ಸಿನಿಮಾ ತಮಿಳಿನಲ್ಲಿ ಬಂದಿದ್ದರೂ ಇದು ಯಾವುದೇ ಚಿತ್ರದ ರಿಮೇಕ್ ಅಲ್ಲ ಎನ್ನುವುದು ವಿಶೇಷ. ಈ ಚಿತ್ರದಲ್ಲಿ ಗಣಪತಿ ಎಂಬ ವ್ಯಂಗ್ಯ ಚಿತ್ರಕಾರನೊಬ್ಬನ ಕಥೆಯನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಎಂಬ ಕಾಯಿಲೆಯಿಂದ ಬಳಲುತ್ತಿರುವ ಅವನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಮತ್ತು ಅದೆಲ್ಲದರಿಂದ ಹೇಗೆ ಆಚೆ ಬರುತ್ತಾನೆ ಎಂಬುದನ್ನು ಹಾಸ್ಯಮಯವಾಗಿ ಹೇಳಿದ್ದಾರೆ. ಚಿತ್ರಕ್ಕೆ ಏನು ಬೇಕು, ಎಷ್ಟು ಬೇಕು ಅಷ್ಟೇ ಈ ಚಿತ್ರದಲ್ಲಿದೆ. ಆದ್ದರಿಂದ ಈ ಚಿತ್ರ ಎಲ್ಲೂ ನಿಮ್ಮನ್ನು ಬೋರ್ ಹೊಡೆಸುವುದಿಲ್ಲ. ಹಾಗಾಗಿ ಈ ಸಿನಿಮಾ ಒಂದು ಮಸ್ಟ್ ವಾಚ್ ಸಿನಿಮಾ ಎಂದು ಹೇಳಬಹುದು. ಗುಲ್ಟು. ನವೀನ್ ಶಂಕರ್ ಸೋನುಗೌಡ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಗುಲ್ಟು ಹ್ಯಾಕರ್ ಒಬ್ಬನ ಕಥೆ ಇರುವ ಸಿನಿಮಾ. ಆತ ಹೇಗೆ ಮಾಹಿತಿ ಕಳ್ಳತನ ಮತ್ತು ಮಾಹಿತಿ ಸೋರಿಕೆ ಮಾಡಿ ಬಲಿಷ್ಠನಾಗುತ್ತಾನೆ ಎಂದು ಸಿನಿಮಾ ಹೇಳುತ್ತದೆ. ಈ ತರಹದ ವಿಷಯಗಳನ್ನು ಹೇಳುವುದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸುವುದು ಅಷ್ಟು ಸುಲಭವಲ್ಲ. ಆದರೆ ನಿರ್ದೇಶಕರು ಈ ವಿಷಯದಲ್ಲಿ ಗೆದ್ದಿದ್ದಾರೆ. ಇಂಟರ್ನೆಟ್, ಟೆಕ್ನಾಲಜಿ, ಹ್ಯಾಕಿಂಗ್, ಮಾಹಿತಿ ಸೋರಿಕೆ ಮುಂತಾದ ಹಲವು ವಿಷಯಗಳನ್ನು ಬಹಳ ಸರಳವಾಗಿ ನಿರೂಪಿಸುತ್ತಾ ಹೋಗಿದ್ದಾರೆ. ಅದೇ ಕಾರಣಕ್ಕೆ ಸಿನಿಮಾ ಇಷ್ಟವಾಗುತ್ತಾ ಹೋಗುತ್ತದೆ. ಅದರಲ್ಲೂ ಆಧಾರ್ ಸಂಖ್ಯೆ ಮತ್ತು ಅದರ ಪ್ರಸ್ತುತತೆಯ ಬಗ್ಗೆ ಎದ್ದಿರುವ ಹಲವು ಸಂಶಯ, ಗೊಂದಲಗಳ ಕುರಿತು ಸಾಕಷ್ಟು ಚರ್ಚೆಗಳು ನಡೆಯುತ್ತಿರುವುದರಿಂದ ಮತ್ತು ಈ ಚಿತ್ರವು ಅಂತಹ ವಿಷಯಗಳ ಸುತ್ತವೇ ಸುತ್ತುವುದರಿಂದ ಈ ಚಿತ್ರ ಇನ್ನಷ್ಟು ಹತ್ತಿರವಾಗುತ್ತಾ ಹೋಗುತ್ತದೆ. ಆದ್ದರಿಂದ ಗುಲ್ಟು ಒಂದು ಕನ್ನಡದ ಅಂಡರ್ ರೇಟೆಡ್ ಸಿನಿಮಾ ಎಂದು ಹೇಳಬಹುದು. ಕಾಳಿದಾಸ ಕನ್ನಡ ಮೇಷ್ಟ್ರು. ಜಗ್ಗೇಶ್, ಮೇಘನಾ ಗಾಂವ್ಕರ್ ಮುಂತಾದವರು ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ನಿರ್ದೇಶಕರು ಇವತ್ತಿನ ಶಿಕ್ಷಣ ವ್ಯವಸ್ಥೆ, ಪಾಲಕರ ಅತಿಯಾಸೆ, ಮಾನಸಿಕವಾಗಿ ಕುಗ್ಗುತ್ತಿರುವ ಮಕ್ಕಳು ಹಾಗೂ ಇವುಗಳಿಗೆ ಮೂಲ ಕಾರಣವಾಗಿರುವ ಶಿಕ್ಷಣ ವ್ಯವಸ್ಥೆಯನ್ನೇ ತಮ್ಮ ಮೂಲ ಕಥಾವಸ್ತುವನ್ನಾಗಿಟ್ಟುಕೊಂಡು ಕಾಳಿದಾಸ ಕನ್ನಡ ಮೇಷ್ಟ್ರು ಎಂಬ ಸಿನಿಮಾವನ್ನು ಮಾಡಿದ್ದಾರೆ. ಜಗ್ಗೇಶ್ ಸಿನಿಮಾ ಎಂದರೆ ಅಲ್ಲಿ ಹಾಸ್ಯ ಇರಲೇಬೇಕು. ಇಷ್ಟೊಂದು ಗಂಭೀರ ವಿಚಾರವನ್ನು ಇಟ್ಟುಕೊಂಡು ಹಾಸ್ಯ ಮಾಡೋದು ಹೇಗೆ ಎಂದು ನೀವು ಕೇಳಬಹುದು. ಆ ನಿಟ್ಟಿನಲ್ಲಿ ನಿರ್ದೇಶಕರು ಜಾಣ್ಮೆ ಮೆರೆದಿದ್ದಾರೆ. ಜಗ್ಗೇಶ್ ಅಭಿಮಾನಿಗಳಿಗೆ ಬೋರ್ ಆಗಬಾರದು ಮತ್ತು ಅತಿಯಾದ ಸಂದೇಶ ಎಂಬ ಚಿತ್ರದ ಹಣೆಪಟ್ಟಿಯಿಂದ ಮುಕ್ತವಾಗಬೇಕೆಂಬ ಕಾರಣಕ್ಕೆ ಸಂದರ್ಭ ಸನ್ನಿವೇಶವನ್ನು ಇಟ್ಟುಕೊಂಡು ಹಾಸ್ಯ ಮಾಡಿದ್ದಾರೆ. ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿರಬೇಕಾದ ಎಲ್ಲ ಅಂಶಗಳು ಈ ಚಿತ್ರದಲ್ಲಿದೆ. ಹಾಗಂತ ಕಾಮಿಡಿ ಕಥೆ ಹಾಗೂ ಚಿತ್ರದ ಮೂಲ ಆಶಯವನ್ನು ಓವರ್ಟೇಕ್ ಮಾಡಿಲ್ಲ. ಕಥೆಯ ಆಶಯ ಏನಿತ್ತು ಅದು ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ. ಹಾಗಾಗಿ ಈ ಸಿನಿಮಾವನ್ನು ಖಂಡಿತವಾಗಿ ಒಮ್ಮೆ ನೋಡಿ. ಅನಂತ್ ವರ್ಸಸ್ ನುಸ್ರತ್. ಅನಂತ್ ವರ್ಸಸ್ ನುಸ್ರತ್ ಸಿನಿಮಾ ನೋಡಿದಾಗ ಇಲ್ಲಿನ ಕೆಲವು ಅಂಶಗಳು ನಿಮ್ಮನ್ನು ಕಾಡುತ್ತವೆ ಹಾಗೂ ಅನೇಕ ಪ್ರಶ್ನೆಗಳನ್ನು ನಿಮ್ಮಲ್ಲಿ ಹುಟ್ಟು ಹಾಕುವಂತೆ ಮಾಡುತ್ತದೆ. ಅನಂತ್ ವರ್ಸಸ್ ನುಸ್ರತ್ ಯಾವುದೇ ಅಬ್ಬರವಿಲ್ಲದ ಅನಾವಶ್ಯಕ ಅಂಶಗಳಿಂದ ಮುಕ್ತವಾದ ಒಂದು ಸಿನಿಮಾ. ಕಥೆ ಇಲ್ಲದೆ ಸನ್ನಿವೇಶ, ಡೈಲಾಗ್ಗಳಲ್ಲಿ ಮುಗಿದು ಹೋಗುವ ಬಹುತೇಕ ಸಿನಿಮಾಗಳ ಮಧ್ಯೆ ಅನಂತ್ ವರ್ಸಸ್ ನುಸ್ರತ್ ಒಂದು ಗಟ್ಟಿ ಕಥಾ ಹಂದರವಿರುವ ಸಿನಿಮಾವಾಗಿ ನಿಮಗೆ ಇಷ್ಟವಾಗುತ್ತದೆ. ಸಿನಿಮಾ ನೋಡುತ್ತಿದ್ದಂತೆ ನಿಮಗೆ ಇವೆಲ್ಲವೂ ನಮ್ಮ ಪಕ್ಕದ ಮನೆಯಲ್ಲಿ ನಡೆಯುತ್ತಿರುವಂತಿದೆಯಲ್ಲ ಎಂದು ಭಾಸವಾದರೆ ಅದಕ್ಕೆ ಕಾರಣ ನಿರ್ದೇಶಕರು ಆಯ್ಕೆ ಮಾಡಿಕೊಂಡಿರುವ ಕತೆ. ಪ್ರಸ್ತುತ ಸಮಾಜದಲ್ಲಿ ನಡೆಯುತ್ತಿರುವ ಅನೇಕ ಕುಟುಂಬಗಳ ನೆಮ್ಮದಿ ಕೆಡಿಸಿರುವ ಅಂಶವನ್ನು ಪ್ರಧಾನವಾಗಿಟ್ಟುಕೊಂಡು ಇಡೀ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು. ಪಾಸಿಟಿವ್ ಅಂಶಗಳೊಂದಿಗೆ ಆರಂಭವಾಗಿ ಪಾಸಿಟಿವ್ ಅಂಶಗಳೊಂದಿಗೆ ಕೊನೆಗೊಳ್ಳುವುದೇ ಈ ಸಿನಿಮಾದ ಹೈಲೈಟ್. ಹಾಗಾಗಿ ಈ ಸಿನಿಮಾ ನೀವು ಖಂಡಿತವಾಗಿ ಒಮ್ಮೆ ನೋಡಬೇಕು. ಆ ದೃಶ್ಯ. ಒಂದು ಕಡೆ ತಮ್ಮದೇ ಶೈಲಿಯ ರೊಮ್ಯಾಂಟಿಕ್ ಸಿನಿಮಾ ಮಾಡುತ್ತಾ ತಮ್ಮ ಪಕ್ಕ ಅಭಿಮಾನಿಗಳನ್ನು ಖುಷಿಪಡಿಸುತ್ತಿರುವ ರವಿಚಂದ್ರನ್, ಇನ್ನೊಂದು ಕಡೆ ತಮಗೆ ಇಷ್ಟವಾದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಮಾಡುತ್ತಾ ಮತ್ತೊಂದು ವರ್ಗದ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ. ಈ ಹಿಂದೆ ದೃಶ್ಯ ಸಿನಿಮಾದಲ್ಲಿ ಥ್ರಿಲ್ ಕೊಟ್ಟಿದ್ದ ಕ್ರೇಜಿ ಸ್ಟಾರ್ ಆ ಥ್ರಿಲ್ ಅನ್ನು ಈ ಸಿನಿಮಾದಲ್ಲಿ ದುಪ್ಪಟ್ಟು ಮಾಡಿದ್ದಾರೆ. ಆರಂಭದಿಂದ ಕೊನೆಯವರೆಗೂ ಕುತೂಹಲ ಹೆಚ್ಚಿಸುತ್ತಲೇ ಸಾಗುವ ಈ ಸಿನಿಮಾದಲ್ಲಿ ಆಗಾಗ ನಿಮಗೆ ಸಣ್ಣಪಟ್ಟ ಸಂದೇಹಗಳು, ಪ್ರಶ್ನೆಗಳು ಎದುರಾಗುತ್ತವೆ. ಆದರೆ ಆ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಮುಂದಿನ ಸನ್ನಿವೇಶಗಳಲ್ಲಿ ಸಿಗುವ ಮೂಲಕ ಗೊಂದಲ ನಿವಾರಣೆ ಆಗುತ್ತದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ಅನಾವಶ್ಯಕವಾಗಿ ಹಾಡು, ಫೈಟ್, ಕಾಮಿಡಿ ಇದ್ದರೆ ಕಥೆಯ ಓಟ ಧಕ್ಕೆಯಾಗುತ್ತದೆ. ಆ ಕಾರಣದಿಂದಲೇ ಈ ಸಿನಿಮಾ ಅವೆಲ್ಲದರಿಂದ ಮುಕ್ತವಾಗಿದೆ. ಹಾಗಾಗಿ ಇದೊಂದು ಖಂಡಿತ ಒಳ್ಳೆಯ ಸಿನಿಮಾವಾಗಿದೆ. ಗೀತಾ.
ಗಣೇಶ್, ಸಾನ್ವಿ, ಪ್ರಯಾಗ್, ಪಾರ್ವತಿ ಮುಂತಾದವರು ಮುಖ್ಯ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಕತೆ ಇಲ್ಲ, ಒಂದಷ್ಟು ಅನಗತ್ಯ ದೃಶ್ಯಗಳಿವೆ, ಲ್ಯಾಗ್ ಇದೆ, ಅದು ಬೇಕಿರಲಿಲ್ಲ, ಹಾಗೆ ಹೀಗೆ ಎಂಬ ಮಾತುಗಳು ಸಹಜವಾಗಿ ಕೇಳಿ ಬರುತ್ತದೆ. ಆದರೆ ಗೀತಾ ಆ ಎಲ್ಲ ಮಾತುಗಳಿಂದ ದೂರ. ಇಲ್ಲಿ ಎಲ್ಲವೂ ಫ್ರೆಶ್. ಇಲ್ಲಿ ಚಂದದ ಕತೆ ಇದೆ, ಚೌಕಟ್ಟು ಮೀರದ ಪಾತ್ರಗಳಿವೆ, ಗೊಂದಲವಿರದ ಚಿತ್ರಕಥೆಯುಂಟು, ಸುಲಭವಾಗಿ ನಾಟುವ ನಿರೂಪಣೆಯೂ ಇದೆ. ಭಾಷಾಭಿಮಾನ, ಪ್ರೀತಿ, ಬೇಸರ, ನೋವು, ನಲಿವು ಇತ್ಯಾದಿ ಅಂಶಗಳು ಚಿತ್ರದ ವೇಗವನ್ನು ಎತ್ತಿ ಹಿಡಿದಿದೆ. ಗಣೇಶ್ ಸಿನಿಮಾದಲ್ಲಿ ಸಾಮಾನ್ಯವಾಗಿ ಲವ್ ಸ್ಟೋರಿಗಷ್ಟೇ ಜಾಗ ಇರುತ್ತಿತ್ತು. ಅವರಲ್ಲಿ ಕನ್ನಡದ ಕಟ್ಟಲು ಅಷ್ಟೇ ಅಲ್ಲ, ಕನ್ನಡಕ್ಕಾಗಿ ಜೈಲು ಸೇರುವ, ಪ್ರೀತಿಗಾಗಿ ಹಪಾಪಿಸುವ, ಕನ್ನಡ ಭಾಷೆಗೆ ಧಕ್ಕೆಯಾದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದಿದ್ದವರಿಗೆ ಸಿಡಿದದ್ದು ದಂಡಂ ದಶಗುಣ ಎನ್ನುವ ಪಾತ್ರದಲ್ಲಿ ಗಮನ ಸೆಳೆಯುತ್ತಾರೆ. ಮೊದಲಾರ್ಧ ಗೋಕಾಕ್ ಚಳವಳಿ ನೆನಪಿನ ಜೊತೆಗೆ ಇಂದಿನ ವಾಸ್ತವತೆಯ ಸ್ಥಿತಿಗತಿಯನ್ನು ಬಿಂಬಿಸುವುದರ ಜೊತೆಗೆ ಅನ್ಯ ಭಾಷೆಯ ಮೇಲಿರುವ ಗೌರವ, ಪರಭಾಷೆ ಹುಡುಗಿ ಜೊತೆಗಿನ ನಿಷ್ಕಲ್ಮಶ ಪ್ರೀತಿ ಇತ್ಯಾದಿ ವಿಷಯಗಳು ನೋಡುಗರ ಗಮನ ಬೇರೆಡೆಗೆ ಹರಿಸದಷ್ಟು ಸಕ್ರಿಯವಾಗಿ ಕೆಲಸ ಮಾಡುತ್ತವೆ. ಸೆಕೆಂಡ್ ಹಾಫ್ ನಲ್ಲಿ ಲವ್ ಸ್ಟೋರಿ ಹುಟ್ಟುಕೊಂಡು ಮತ್ತಷ್ಟು ಹೊಸತನವನ್ನು ಹೇಳುವ ಪ್ರಯತ್ನ ಎದ್ದು ಕಾಣುತ್ತದೆ. ಇಲ್ಲಿ ಎಲ್ಲವನ್ನು ಮುಕ್ತವಾಗಿ ಹೊಗಳುವುದಾದರೆ ಅದಕ್ಕೆ ಕಾರಣ ಕತೆ ಮತ್ತು ನಿರ್ದೇಶಕರ ಜಾಣ್ಮೆಯ ನಿರೂಪಣೆ. ಕತೆ ಇಲ್ಲಿ ಜೀವಳ, ಅದನ್ನು ಅಷ್ಟೇ ಎಚ್ಚರಿಕೆಯಿಂದ ಎಲ್ಲೂ ಗೊಂದಲ ಇರದಂತೆ ಮಾಡಿರುವ ಪಾತ್ರಗಳ ಪೋಷಣೆ ಚಿತ್ರಕ್ಕೊಂದು ಹೊಸ ಅರ್ಥ ಕಲ್ಪಿಸಿವೆ. ಕೆಲವೊಮ್ಮೆ ಒಳ್ಳೆಯ ಸಿನಿಮಾಗಳಿಗೆ ಜನ ಬರೋದಿಲ್ಲ, ಮೆಚ್ಚುಗೆ ಕೇವಲ ವಿಮರ್ಶೆಗಳಿಗಷ್ಟೇ ಸೀಮಿತವಾಗುತ್ತದೆ. ಗೀತಾ ಸಿನಿಮಾಕ್ಕೂ ಇದೇ ಸಮಸ್ಯೆ ಕಾಡಿತ್ತು. ಆದ್ದರಿಂದ ಗೀತಾ ಸಿನಿಮಾ ಕೂಡ ಅಂಡರ್ರೇಟೆಡ್ ಸಿನಿಮಾಗಳ ಲಿಸ್ಟಿಗೆ ಸೇರಿತು. ನಮ್ಗನಿ B.Com ಪಾಸ್. ಅಭಿಷೇಕ್ ಶೆಟ್ಟಿ, ಐಶಾನ್ ಶೆಟ್ಟಿ ಮುಂತಾದವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾದ ಹೆಸರೇ ಹೇಳುವಂತೆ ನಮ್ಗನಿ B.Com ಪಾಸ್. ಗಣೇಶ್ ಅಲಿಯಾಸ್ ಗಣಿ ಎನ್ನುವ B.Com ಪಾಸ್ ಆದ ಸಾಮಾನ್ಯ ಹುಡುಗನ ಕತೆ. ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ಕಾಣುವ ಕೇಳುವ ಕತೆ ಚಿತ್ರದಲ್ಲೂ ಇದೆ. ಆದರೆ ಚಿತ್ರಕಥೆ ಮತ್ತು ನಿರೂಪಣೆ ನೋಡುಗರಿಗೆ ಎಲ್ಲೂ ಬೋರ್ ಆಗದಂತೆ ಗಣಿ ಕಥೆಯನ್ನು ತೆರೆದಿಡುತ್ತದೆ. ಸಾಮಾನ್ಯ ಕಥೆಯನ್ನು ಒಂದಷ್ಟು ಸಸ್ಪೆನ್ಸ್, ಕಾಮಿಡಿ, ಎಮೋಷನ್ಸ್ ಜೊತೆ ಹೊಸದಾಗಿ ಹೇಳುವಲ್ಲಿ ಈ ಸಿನಿಮಾದ ನಿರ್ದೇಶಕರು ಹಾಗೂ ನಾಯಕ ನಟರಾದ ಅಭಿಷೇಕ್ ಶೆಟ್ಟಿ ಅವರು ಯಶಸ್ವಿಯಾಗಿದ್ದಾರೆ. ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತೂ ಕೊರತೆ ಇಲ್ಲ. ಹಾಗಾಗಿ ಈ ಸಿನಿಮಾವನ್ನು ಖಂಡಿತ ಒಮ್ಮೆ ನೋಡಿ. ಕ್ಷಮಿಸಿ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ. ದಿಗಂತ್, ಐಂದ್ರಿತಾ ರೈ, ರಂಜನಿ ರಾಘವನ್ ಮುಖ್ಯ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಮಲೆನಾಡು ಭಾಗದ ಯುವಕನೊಬ್ಬನ ಜೀವನದ ಏಳು ಬೀಳುಗಳು, ಬ್ಯಾಂಕ್ಗಳಿಂದ ಆಗುವ ಎಡವಟ್ಟುಗಳು, ಅದರ ವಿರುದ್ಧ ಜನಸಾಮಾನ್ಯರ ಹೋರಾಟಗಳ ಸುತ್ತ ಈ ಸಿನಿಮಾದ ಕತೆ ಸಾಗುತ್ತದೆ. ಇಂದಿನ ಪ್ರೇಕ್ಷಕರಿಗೆ ಮುಟ್ಟುವಂತಹ ಕಥೆಯನ್ನು ಇಟ್ಟುಕೊಂಡು ಅದರ ಸುತ್ತ ಮಲೆನಾಡು ಪರಿಸರ ಮತ್ತು ಜನಜೀವನವನ್ನು ಸುಂದರವಾಗಿ ಕಟ್ಟಿಕೊಡುವ ಪ್ರಯತ್ನ ಸಿನಿಮಾದಲ್ಲಾಗಿದೆ. ಕಲಾವಿದರ ಅಭಿನಯ, ಕಥೆಯ ನಿರೂಪಣೆ, ಸಂಗೀತ ಎಲ್ಲವೂ ಚಿತ್ರದ ಪ್ಲಸ್ ಪಾಯಿಂಟ್ ಎನ್ನಬಹುದು. ಒಂದು ಸದಾಭಿರುಚಿಯ ಸಿನಿಮಾವಾಗಿ ಕ್ಷಮಿಸಿ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ವಿಮರ್ಶಕರು ಮತ್ತು ಚಿತ್ರರಂಗದ ಮೆಚ್ಚುಗೆ ಪಡೆದುಕೊಂಡಿತು. ಆದರೆ ಚಿತ್ರತಂಡಕ್ಕೆ ಸಿಕ್ಕ ಇದೇ ಪ್ರತಿಕ್ರಿಯೆ ಥಿಯೇಟರ್ನಲ್ಲಿ ಪ್ರೇಕ್ಷಕರಿಂದ ಸಿಗಲಿಲ್ಲ. ಹಾಗಾಗಿ ಈ ಸಿನಿಮಾ ಕೂಡ ಕನ್ನಡದ ಅಂಡರ್ರೇಟೆಡ್ ಮೂವೀಸ್ ಲಿಸ್ಟ್ಗೆ ಸೇರಿತು. ಮುಗುಲು ನಗೆ. ಗಣೇಶ್, ಆಶಿಕಾ, ನಿಖಿತಾ, ಅಪೂರ್ವ, ಅಮೂಲ್ಯ ಮುಂತಾದವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಮುಗುಲು ನಗೆ ಸಿನಿಮಾ 10 ವರ್ಷಗಳ ನಂತರ ಯೋಗರಾಜ್ ಭಟ್ ಹಾಗೂ ಗಣೇಶ್ ಒಟ್ಟಾದ ಸಿನಿಮಾ. ಇಲ್ಲಿ ಲವ್ ಸ್ಟೋರಿ ಇದೆ, ಆದರೆ ಬರೀ ಲವ್ ಸ್ಟೋರಿ ಅಲ್ಲ, ನಾಯಕನಿಗೆ ಜೀವನ ಪಾಠ ಕಲಿಸುವ 3 ಆಯಾಮಗಳ ಲವ್ ಸ್ಟೋರಿಗಳಿವೆ ಎಂಬುದು ವಿಶೇಷ. ಈ ಮಟ್ಟಿಗೆ ಮುಗುಲು ನಗೆ ಒಂದು ಗಂಭೀರ ಹಾಗೂ ಕ್ಲಾಸ್ ಸಿನಿಮಾ ಎನ್ನಬಹುದು. ಭಟ್ಟರು ಹಾಗೂ ಗಣೇಶ್ ಜೊತೆಯಾದಾಗ ನೀವು ನಿರೀಕ್ಷಿಸಬಹುದಾದ ಅದೇ ಡೈಲಾಗ್ ಡೆಲಿವರಿ, ವಿಚಿತ್ರ ಮ್ಯಾನರಿಸಂ, ಅತಿಯಾದ ಮಾತು ಅದ್ಯಾವುದು ಈ ಸಿನಿಮಾದಲ್ಲಿಲ್ಲ. ಸಾಮಾನ್ಯವಾಗಿ ಭಟ್ಟರ ಸಿನಿಮಾಗಳಲ್ಲಿ ಕಾಣಸಿಗುವ ಉಡಾಫೆ ಹುಡುಗ ಇಲ್ಲಿ ಮೆಚೂರ್ಡ್ ಆಗಿದ್ದಾನೆ. ಈ ಸಿನಿಮಾ ಕೂಡ ಕನ್ನಡ ಅಂಡರ್ರೇಟೆಡ್ ಮೂವೀಸ್ ಲಿಸ್ಟ್ಗೆ ಸೇರುತ್ತದೆ. ಒಂದಲ್ಲ ಎರಡಲ್ಲ, ರೋಹಿತ್, ಸಾಯಿ ಕೃಷ್ಣ ಕುಡ್ಲ, ನಾಗಭೂಷಣ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕೆಲವು ಸಿನಿಮಾಗಳು ಇಷ್ಟವಾಗಲು ಯಾವುದೋ ಒಂದು ಅಂಶ ಕಾರಣವಾಗಿರುತ್ತದೆ. ಆದರೆ ಒಂದಲ್ಲ ಎರಡಲ್ಲ ಸಿನಿಮಾ ಇಷ್ಟವಾಗಲು ಹಲವು ಕಾರಣಗಳು ಸಿಗುತ್ತವೆ. ಸಿನಿಮಾದುದ್ದಕ್ಕೂ ಸಿಗುವ ಹಲವು ಸನ್ನಿವೇಶ, ಸಂದರ್ಭಗಳು, ಸಾಗುವ ರೀತಿ ಎಲ್ಲವೂ ಪ್ರೇಕ್ಷಕ ಮತ್ತು ಕಥೆಯ ನಡುವಿನ ಬಾಂಧವ್ಯವನ್ನು ಬೆಸೆಯುತ್ತಾ ಹೋಗುತ್ತವೆ. ಈ ಸಿನಿಮಾದ ಪ್ರಮುಖ ಅಂಶವೆಂದರೆ ಇಡೀ ಸಿನಿಮಾ ಪಾಸಿಟಿವ್ ಅಂಶಗಳೊಂದಿಗೆ ಸಾಗುತ್ತದೆ. ಆರಂಭದಿಂದ ಕೊನೆಯವರೆಗೂ ಒಂದೇ ಗುಣಮಟ್ಟವನ್ನು ಕಾಯ್ದುಕೊಂಡು ಸಾಗುವ ಕತೆ, ಪ್ರತಿ ಪಾತ್ರಗಳಿಗೂ ಹೊಸ ಚೈತನ್ಯವನ್ನು ತುಂಬುತ್ತಾ, ಜೀವನ ಪ್ರೀತಿ ಹೇಳುತ್ತಾ, ಬದಲಾವಣೆ ಮಾರ್ಗಕ್ಕೆ ನಾಂದಿಯಾಗುತ್ತಾ ಹೋಗುತ್ತದೆ. ಈ ಸಿನಿಮಾವನ್ನು ಎಷ್ಟು ಸಾರಿ ನೋಡಿದರೂ ಬೇಸರ ಎನಿಸುವುದಿಲ್ಲ. ಹಾಗಾಗಿ ಖಂಡಿತ ಈ ಸಿನಿಮಾವನ್ನೊಮ್ಮೆ ನೋಡಿ. ಕವಚ. ಶಿವರಾಜ್ ಕುಮಾರ್, ವಸಿಷ್ಠ ಸಿಂಹ ಮುಂತಾದವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾದಲ್ಲಿ ಭಾವನೆ ಮತ್ತು ಭಾವುಕತೆ ಹೈಲೈಟ್.
ತಪ್ಪು ಅರಿವು, ದ್ವೇಷ, ಅನುಮಾನ, ಪ್ರೀತಿ, ಮಮತೆ, ಅನುಕಂಪ, ಕಾಳಜಿ ಇತ್ಯಾದಿ ಚಿತ್ರದ ಜೀವಂತಿಕೆಗೆ ಸಾಕ್ಷಿ. ಒಂದೇ ಮಾತಲ್ಲಿ ಹೇಳುವುದಾದರೆ ಕವಚ ಮನಸ್ಸನ್ನು ಭಾರವಾಗಿಸುವ ಅಂದವಾದ ಚಿತ್ರ. ಸಂಬಂಧಗಳನ್ನು ಬೆಸೆಯುವಂತಹ ಮೌಲ್ಯ ಸಾರುವ ಹೂರಣ ಈ ಚಿತ್ರದಲ್ಲಿದೆ. ಚಿತ್ರದ ಗಟ್ಟಿತನವೆಂದರೆ ಕತೆ ಮತ್ತು ನಿರೂಪಣೆ, ಇದರ ಜೊತೆಗೆ ಪಾತ್ರಗಳ ಪೋಷಣೆ. ನೋಡುಗರ ಮನದ ಮೂಲೆಯಲ್ಲೆಲ್ಲೋ ಆತಂಕ ಮತ್ತು ಅನುಕಂಪ ಹುಟ್ಟು ಹಾಕುತ್ತಲೇ ಹೊಸ ಬೆಳಕು ಮೂಡಿಸುವ ತಾಕತ್ತು ಈ ಸಿನಿಮಾಕ್ಕಿದೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಆಕ್ಟಿಂಗ್ ಕೂಡ ಅದ್ಭುತವಾಗಿದೆ. ಹಾಗಾಗಿ ಈ ಸಿನಿಮಾವನ್ನು ಒಮ್ಮೆ ಖಂಡಿತ ನೋಡಿ. ಪ್ರೀಮಿಯರ್ ಪದ್ಮಿನಿ ಪ್ರೇಕ್ಷಕರಿಗೆ ಇದೊಂದು ಆಪ್ತವೆನಿಸುವ, ಎದೆ ಭಾರವಾಗಿಸುವ ಮತ್ತು ಸೂಕ್ಷ್ಮ ಗ್ರಹಿಕೆಯ ಒಂದು ಕೌಟುಂಬಿಕ ಸಿನಿಮಾ. ಜಗ್ಗೇಶ್ ಅವರ ಸಿನಿಮಾಗಳು ಹೀಗೆ ಇರುತ್ತವೆ, ಹೀಗೆ ಇರಬೇಕು ಅಂದುಕೊಳ್ಳುವ ಮಂದಿಗೆ ಪ್ರೀಮಿಯರ್ ಪದ್ಮಿನಿ ಬೇರೆದೇ ಆದ ಚಿತ್ರಣವನ್ನು ಕಟ್ಟಿಕೊಡುತ್ತದೆ. ನಗುವಲ್ಲೂ ಅಳುವಿದೆ, ಅಸಹಾಯಕತೆಯ ನೋವು ತುಂಬಿದೆ. ಬದುಕಿನ ಅರ್ಥ ಏನೆಂಬುದರ ಜೊತೆಗೆ ಸಂಬಂಧಗಳು ಹೇಗೆಲ್ಲ ಬೆಸೆದುಕೊಳ್ಳುತ್ತವೆ ಎಂಬುದನ್ನು ಮನಮುಟ್ಟುವ ರೀತಿ ಕಟ್ಟಿಕೊಟ್ಟಿರುವ ನಿರ್ದೇಶಕರ ಪ್ರಯತ್ನ ಇಲ್ಲಿ ಸಾರ್ಥಕ. ನೋಡುಗರನ್ನು ಗಂಭೀರತೆಗೆ ದೂಡುವುದರ ಜೊತೆಗೆ ವ್ಯಕ್ತಿತ್ವ ಬೇರ್ಪಡುವ ಮತ್ತು ಬೆಸೆದುಕೊಳ್ಳುವ ಸಂಬಂಧಗಳ ತೊಳಲಾಟದ ಚಿತ್ರಣ ಒಮ್ಮೊಮ್ಮೆ ಕಣ್ಣುಗಳು ಒದ್ದೆಯಾಗಿಸುವ ಮೂಲಕ ಕೆಲ ಪಾತ್ರಗಳ ನೋವು, ಅಸಹಾಯಕತೆ ಮರುಕ ಹುಟ್ಟಿಸುತ್ತದೆ. ಅಂದಾಗೆ ಈ ಸಿನಿಮಾದಲ್ಲಿ ಜಗ್ಗೇಶ್, ಮಧುಬಾಲ, ಸುಧಾರಾಣಿ, ಪ್ರಮೋದ್ ಮುಂತಾದವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕವಲುದಾರಿ ಈ ಸಿನಿಮಾದಲ್ಲಿ ರಿಷಿ, ಅನಂತನಾಗ್, ಅಚ್ಯುತ್ ಕುಮಾರ್ ಮುಂತಾದವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಲ್ಲಿ ಒಂದು ಕಥೆಯನ್ನು ನೀಟಾಗಿ ಹೇಳಬಲ್ಲೆ ಎಂದು ನಿರೂಪಿಸಿದ್ದ ನಿರ್ದೇಶಕ ಹೇಮಂತ್ ರಾವ್ ಕವಲುದಾರಿಯಲ್ಲೂ ಆ ಭರವಸೆ, ನಿರೀಕ್ಷೆಯನ್ನು ಉಳಿಸಿಕೊಂಡಿದ್ದಾರೆ. ಮರ್ಡರ್ ಮಿಸ್ಟರಿ ಕಥೆಯನ್ನು ಆಯ್ಕೆ ಮಾಡಿಕೊಂಡಿರುವ ಹೇಮಂತ್ ಎಲ್ಲ ಸಿದ್ಧ ಸೂತ್ರಗಳನ್ನು ಬದಿಗೊತ್ತಿ ತಮ್ಮದೇ ಶೈಲಿಯಲ್ಲಿ ನಿರೂಪಿಸುತ್ತಾ ತುಂಬಾ ಸಾವಧಾನವಾಗಿ, ವಿಸ್ತೃತವಾಗಿ ಕಥೆಯನ್ನು ಹೇಳುತ್ತಾ ಒಂದೊಂದು ಪದರವನ್ನು ಬಿಡಿಸಿಟ್ಟಿದ್ದಾರೆ. ಒಂದು ಥ್ರಿಲ್ಲರ್ ಸಿನಿಮಾವನ್ನು ಅಷ್ಟೇ ಥ್ರಿಲ್ ಆಗಿ ಕಣ್ತುಂಬಿಕೊಳ್ಳುವ ಉದ್ದೇಶ ಹೊಂದಿರುವವರು ಕವಲುದಾರಿ ಸಿನಿಮಾವನ್ನು ಖಂಡಿತವಾಗಿಯೂ ನೋಡಬಹುದು. ಅಂದಾಗೆ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಮೊದಲ ಚಿತ್ರವಾಗಿದೆ. ಕಥೆಯನ್ನು ಶುರುವಾಗಿದೆ. ದಿಗಂತ್, ಪೂಜಾ ಮುಂತಾದವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಕಥೆಯೊಂದು ಶುರುವಾಗಿದೆ. ರೆಗ್ಯುಲರ್ ಆದ ಕಮರ್ಷಿಯಲ್ ಸಿನಿಮಾ ಅಲ್ಲ. ಇಲ್ಲಿ ಹಾಡು, ಫೈಟ್, ಪಂಚಿಂಗ್ ಡೈಲಾಗ್ಗಳು, ಮಾಸ್ ಅಂಶಗಳು ಯಾವುದೂ ಇಲ್ಲ. ಇನ್ನು ಹೆಜ್ಜೆ ಹೆಜ್ಜೆಗೂ ಟ್ವಿಸ್ಟ್ಗಳು, ಗಿಮಿಕ್ಗಳು ಬೇಕೆಂದರೆ ಸಿಗುವುದಿಲ್ಲ. ಏಕೆಂದರೆ ಇದು ಸಾಮಾನ್ಯ ಮನುಷ್ಯರ ಸಿನಿಮಾ. ಅವರ ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವುಗಳನ್ನು ಇಟ್ಟುಕೊಂಡೇ ಕತೆ ಮಾಡಿದ್ದಾರೆ. ಕೆಲವೊಮ್ಮೆ ಖುಷಿಪಡಿಸುತ್ತಾ, ಕೆಲವೊಮ್ಮೆ ಅತಿಯಾಗಿ ಭಾವುಕರನ್ನಾಗಿಸುತ್ತಾ ನೋಡಿಸಿಕೊಂಡು ಹೋಗುತ್ತದೆ. ಇದೊಂದು ಒಳ್ಳೆಯ ಫೀಲ್ ಗುಡ್ ಸಿನಿಮಾವಾಗಿದೆ. ಆದ್ದರಿಂದ ಖಂಡಿತ ಈ ಸಿನಿಮಾವನ್ನು ನೋಡಿ. ಆಪರೇಷನ್ ಅಲಮೇಲಮ್ಮ ರಿಷಿ, ಶ್ರದ್ಧಾ ಶ್ರೀನಾಥ್ ಮುಂತಾದವರು ನಟಿಸಿರುವ ಈ ಸಿನಿಮಾದಲ್ಲಿ ಕಿಡ್ನಾಪ್ ಕಥೆ ಇದೆ, ಜತೆಗೊಂದು ಪ್ರೀತಿಯ ಕಥೆಯೂ ಇದೆ. ಎರಡು ಕಥೆಯನ್ನು ಒಂದೊಂದು ಟ್ರ್ಯಾಕ್ನಲ್ಲಿ ಹೇಳುತ್ತಾ ಹೋದರೂ ಕೊನೆಯಲ್ಲಿ ಒಂದಕ್ಕೊಂದು ಬೆಸೆದು ಆಪರೇಷನ್ನ ಮೂಲ ಉದ್ದೇಶವನ್ನು ಹೊರಗೆಡವುತ್ತದೆ. ಇದೊಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಎನಿಸಿಕೊಳ್ಳದಿದ್ದರೂ ಇಲ್ಲೊಂದಿಷ್ಟು ಥ್ರಿಲ್ಲಿಂಗ್ ಅಂಶಗಳಿವೆ. ಆಪರೇಷನ್ ಮಾಡುವಾಗ ಸಣ್ಣ ಪುಟ್ಟ ಗೊಂದಲ, ಒಂಚೂರು ಭಯ ಇರುವಂತೆ ಇಲ್ಲಿಯೂ ಆ ಗೊಂದಲ ಕಾಣುವುದುಂಟು. ಮನರಂಜನೆಗೆ ಮಾತ್ರ ಈ ಸಿನಿಮಾದಲ್ಲಿ ಮೋಸವಿಲ್ಲ. ಆದ್ದರಿಂದ ಈ ಸಿನಿಮಾವನ್ನು ಖಂಡಿತ ಒಮ್ಮೆ ನೋಡಿ. ಇದಿಷ್ಟು 15 ಕನ್ನಡ ಅಂಡರ್ರೇಟೆಡ್ ಸಿನಿಮಾಗಳ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.